ನೀಲಿ ಲಿಟ್ಮಸ್ ಮೇಲೆ ನಿಂಬೆ ರಸ ಹಾಕಿದಾಗ ಅದು ಕೆಂಪಾಗಿ ಬಂದಿದೆ. ಇದು ಆಮ್ಲ. ಸಾಬೂನು ಪುಡಿಯನ್ನು ಕೆಂಪು ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಇದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ನಲ್ಲಿ ನೀರು ನೀಲಿ ಲಿಟ್ಮಸ್ ಮೇಲೆ ಹಾಕಿದಾಗ ಅದು ಯಾವುದೇ ಬಣ್ಣ ನಿಂಬೆ ರಸವು ನೀಲಿ ಲಿಟ್ಮಸ್ ಮೇಲೆ ಹಾಕಿದರೆ ಕೆಂಪು ಬಣ್ಣ ಬದಲಾಗುತ್ತದೆ. ಗುಲಾಬಿ ದ್ರಾವಣವು ರಸ ಕೆಂಪು ನೀಲಿ ಸಾಗರ ಮೇಲೆ ಹಾಕಿದರೆ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಸಕ್ಕರೆ ದ್ರಾವಣವನ್ನು ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಯಾವುದೇ ಬಣ್ಣ ಪರಿವರ್ತನೆಯಾಗುವುದಿಲ್ಲ. ಇದರಿಂದ ಈ ವಸ್ತುವನ್ನು ತಟಸ್ಥ ಎನ್ನುವರು. ನೀಲಿ ಲಿಟ್ಮಸ್ ಹಾಕಿದಾಗ ಕೆಂಪು ಕಲರ್ ಅನ್ನು ಬದಲಾಗುತ್ತದೆ. ಇದು ಆಮ್ಲ. ಉಪ್ಪಿನ ದ್ರಾವಣವು ನೀಲಿ ಲಿಟ್ಮಸ್ ಕಾಗದ ಮೇಲೆ ಹಾಕಿದರೆ ಅದು ಯಾವ ಬಣ್ಣವೂ ಬದಲಾಗುವುದಿಲ್ಲ. ಇದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. ಇದು ತಟಸ್ಥವಾಗಿದೆ. ನೀಲಿ ಲಿಟ್ಮಸ್ ನಿಂಬೆ ಹುಂಚಿನ ರಸದಲ್ಲಿ ಹಾಕಿದಾಗ ಕೆಂಪು ಬಣ್ಣವು ಬರುತ್ತದೆ. ಇದು ಪ್ರತ್ಯಾಮ್ಲ. ಆಮ್ಲ ಲಿಟ್ಮಸ್ ಪೇಪರ್ ಇದನ್ನು ಸಾಬೂನು ಪುಡಿ ದ್ರಾವಣದೊಳಗೆ ಹಾಕಿದಾಗ ಇದು ಕೆಂಪು ಬಣ್ಣಕ್ಕೆ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ, ಏಕೆಂದರೆ ಇದರಲ್ಲಿ ಪ್ರತ್ಯಾಮ್ಲವಿದೆ. ಇದು ನೀಲಿ ಲಿಟ್ಮಸ್ ಪೇಪರ್. ಇದರ ಮೇಲೆ ನಿಂಬೆಹಣ್ಣಿನ ರಸ ಹಿಂಡಿದಾಗ ಇದು ಕೆಂಪು ಬಣ್ಣಕ್ಕೆ ಬದಲಾಯಿತು, ಏಕೆಂದರೆ ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲವು ಇರುತ್ತದೆ. ಹುಣಸೆಹಣ್ಣಿನ ರಸ ಇದಕ್ಕೆ ನೀಲಿ ಲಿಟ್ಮಸ್ನನ್ನು ಹುಣಸೆಹಣ್ಣಿನ ರಸಕ್ಕೆ ಎದ್ದಿದರೆ ಕೆಂಪು ಲಿಟ್ಮಸ್ಸನ್ನು ಕೆಂಪಕ್ಕೆ ಬದಲಾವಣೆ ಆಗುತ್ತದೆ. ಇದರಲ್ಲಿ ಆಮ್ಲ ಇರುತ್ತದೆ. ಅರಿಶಿನದ ಬಟ್ಟೆ ಮೇಲೆ ಸಾಬೂನು ನೀರು ಹಾಕಿದರೆ ಅದು ರೆಡ್ ಬಣ್ಣದಲ್ಲಿ ಬದಲಾಗುತ್ತದೆ. ಇದು ನೀಲಿ ಲಿಟ್ಮಸ್ ಕಾಗದ. ನೀಲಿ ಲಿಟ್ಮಸ್ ಕಾಗದವನ್ನು ನಿಂಬೆಹಣ್ಣಿನಲ್ಲಿ ಎದ್ದಿದರೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಇದರಲ್ಲಿ ಆಮ್ಲವಿದೆ. ಉಪ್ಪಿನ ದ್ರಾವಣ ಇದರಲ್ಲಿ ಕೆಂಪು ಲಿಟ್ಮಸ್ ಕಾಗದ ಎದ್ದಿದರೆ ಯಾವ ಬಣ್ಣ ಬದಲಾಗುವುದು. ಇದನೆಂದರೆ ಸಕ್ಕರೆ ದ್ರಾವಣ ಇದು ನೀಲಿ ಲಿಟ್ಮಸ್ ಮೇಲೆ ಎದ್ದಿದಾಗ ಇದು ಯಾವ ಬಣ್ಣಕ್ಕೆ ಬರುವುದಿಲ್ಲ. ಇದು ನೀಲಿ ಲಿಟ್ಮಸ್ ಕಾಗದ. ಇದರಲ್ಲಿ ನಿಂಬೆ ರಸ ಇದೆ. ನೀಲಿ ಲಿಟ್ಮಸ್ ಕಾಗದವನ್ನು ನಿಂಬೆ ರಸದಲ್ಲಿ ಎದ್ದಾಗ ಇದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ, ಏಕೆಂದರೆ ಇದರಲ್ಲಿ ಸಿಟ್ರಿಕ್ ಆಮ್ಲವಿದೆ. ಇದು ಅಡಿಗೆ ಸೋಡಾ ಪುಡಿ ದ್ರಾವಣವನ್ನು ಕೆಂಪು ಲಿಟ್ಮಸ್ ಕಾಗದದಲ್ಲಿ ಸೇರಿಸಿದಾಗ ನೀಲಿಯಾಗಿ ಪರಿವರ್ತನೆ ಆಗುತ್ತದೆ. ಇದು ಪ್ರತ್ಯಾಮ್ಲ. ಅರಿಶಿನ ಪಟ್ಟಿಯನ್ನು ಸಾಬೂನು ನೀರಿನಲ್ಲಿ ಎದ್ದಿದಾಗ ಕೆಂಪು ಬಣ್ಣ ಆಗುತ್ತದೆ. ಇದು ಪ್ರತ್ಯಾಮ್ಲ.